ವಿರಾಟ್ ಕೊಹ್ಲಿ ಗುಡ್ ಬೈ. 17 ವರ್ಷಗಳಿಂದ ಕಪ್ ಗೆಲ್ಲದ ಬರುವನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ನೀಗಿಸಿಕೊಂಡಿದೆ. ತಂಡದ ಸಂಘಟಿತ ಆಟಕ್ಕೆ ಚಾಂಪಿಯನ್ ಪಟ್ಟ ದಕ್ಕಿದೆ. ಅಹಮದಾಬಾದ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ 6 ರನ್ಗಳಿಂದ ಮಣಿಸಿದ ಆರ್ಸಿಬಿ ಚಾಂಪಿಯನ್ ಪಟ್ಟಕ್ಕೆ ಏರಿತು. ಈ ಮೂಲಕ ವಿರಾಟ್ ಕೊಹ್ಲಿ ಅವರ ಬಹುದಿನಗಳ ಕನಸು ನನಸಾಯಿತು. ಆರ್ಸಿಬಿ ಚಾಂಪಿಯನ್ ಪಟ್ಟಕ್ಕೆ ಏರುತ್ತಲೇ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಆದ್ರೆ ಜೂನ್ 4ರಂದು ನಡೆದ ಆ ಒಂದು ಘಟನೆ ನಿಜಕ್ಕೂ ಕಪ್ಪು ಚುಕ್ಕಿಯಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಸಂಭವಿಸಿದ ಕಾಲ್ತುಳಿತದಿಂದ 11 ಜನ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆ ಅಭಿಮಾನಿಗಳಿಗೆ ನೋವು ತಂದಿದೆ. ಈ ಸಂಬಂಧ ಈಗ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಇದೇ ವೇಳೆ ಸರ್ಕಾರ ಸಹ ಘಟನೆಗೆ ಕಾರಣ ಏನು ಎಂಬ ಬಗ್ಗೆ ಕೋರ್ಟ್ಗೆ ವರದಿ ನೀಡಿದೆ. ಈ ವರದಿಯಲ್ಲಿ ವಿರಾಟ್ ಕೊಹ್ಲಿ ಅವರ ವಿಡಿಯೋ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ತಾನು ಮಾಡದ ತಪ್ಪಿಗೆ ವಿರಾಟ್ ಹೆಸರು ಈ ಪ್ರಕರಣದಲ್ಲಿ ಎಳೆದು ತರಲು ಆ ಒಂದು ವಿಡಿಯೋ ಕಾರಣವಾಗಿದೆ. ಅಸಲಿಗೆ ವಿರಾಟ್ ಸ್ವಯಂ ಪ್ರೇರಿತವಾಗಿ ಆ ವಿಡಿಯೋವನ್ನ ಏನೂ ಹಾಕುವುದಿಲ್ಲ. ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ದೇಶನದ ಮೇಲೆಯೇ ವಿಡಿಯೋ ಒಂದನ್ನ ರೆಕಾರ್ಡ್ ಮಾಡಲಾಗುತ್ತದೆ. ಆದ್ರೆ ಅದನ್ನು ಸಹ ಆರ್ಸಿಬಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗುತ್ತದೆ. ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡ ಸೂಪರ್ ಸ್ಟಾರ್ ಆಟಗಾರ. ಇವರಿಗೆ ದೇಶದಲ್ಲಿ ಅಪಾರ ಅಭಿಮಾನಿಗಳ ಬಳಗವಿದೆ. ಒಂದು ವೇಳೆ ವಿರಾಟ್ ಮನನೊಂದು ಆರ್ಸಿಬಿಯನ್ನು ತ್ಯಜಿಸಿದಲ್ಲಿ ಇವರನ್ನು ಕೊಳ್ಳಲು ಫ್ರಾಂಚೈಸಿಗಳು ತುದಿಗಾಲಿನಲ್ಲಿ ನಿಂತಿರುತ್ತಾರೆ.